ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ದಿನ ಬೆಳಗ್ಗೆದ್ರೆ ಏನಪ್ಪ ಸಾಂಬಾರು ಮಾಡೋದು ಅಂತ ಆ ಟೆನ್ಷನ್ನೇ ತೊಗೋಬಿಡಿ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡುವಂತಹ ಇದೊಂದು ಸಾಂಬಾರು ರೆಸಿಪಿನ ನಾನು ತೊಗೊಬಂದಿದ್ದೀನಿ. ಇದು ತಂಬುಳಿ. ಕೆಲವು ಕಡೆ ಇದನ್ನು ತಂಬುಳಿ ಅಂತಾರೆ, ಕೆಲವರು ಇದನ್ನು ಸಾಂಬಾರು ಅಂತ ಹೇಳ್ತಾರೆ. ನಮ್ಮ ಕಡೆ ಇದನ್ನು ನಾವು ಮಜ್ಜಿಗೆ ಸಾಂಬಾರು ಅಂತ ಹೇಳ್ತೀವಿ, ಕೆಲವರು ಇದನ್ನು ತಂಬುಳಿ ಅಂತ ಹೇಳ್ತಾರೆ. ಇದಕ್ಕೆ ಸೌತೆಕಾಯಿ ಅಂದರೆ ಮಂಗಳೂರು ಸೌತೆಕಾಯಿ ಹಾಕಿ ಕೂಡ ಮಾಡ್ಬೋದು, ಹಾಕ್ತೇನೆ ಕೂಡ ಮಾಡ್ಬೋದು. ಮತ್ತು ಬೀನ್ಸ್ ಕಾಳು ಕೂಡ ಹಾಕಿನೂ ಮಾಡ್ಬೋದು, ಹಾಕ್ತೇನೂ ಮಾಡ್ಬೋದು. ಬಟ್ ಆದರೆ ಸಾಂಬಾರು ಮಾತ್ರ ಅಲ್ಟಿಮೇಟಾಗಿ ಸೂಪರಾಗಿರುತ್ತೆ. ಇದನ್ನು ಮಜ್ಜಿಗೆಲಿ ಮಾಡೋವಂಥ ಸಾಂಬಾರು. ಯೂಶ್ವಲಿ ಮಜ್ಜಿಗೆಲಿ ಸಾಂಬಾರು ಮಾಡ್ಬೋದಾ ಅಂತ ಅಂದರೆ ನಿಜವಾಗ್ಲೂ ಮಾಡ್ಬೋದು. ಅದು ಈ ಥರ ಇಷ್ಟೊಂದು ಟೇಸ್ಟಿಯಾಗಿರೋ ಸಾಂಬಾರು ಸಿಗುತ್ತೆ ಅಂತ ಅಂದರೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಇದಕ್ಕಂತೂ ಮುದ್ದೆ ಮಾಡ್ಕೊಂಡು ಊಟ ಮಾಡಿಬಿಟ್ರೆ ಬೊಂಬಾಟ್. ಅದರಲ್ಲೂ ಈ ಮಳೆ ಟೈಮಲ್ಲಂತೂ ಸಖತ್ತಾಗಿರುತ್ತೆ. ನಾನು ಏನೇನು ಹಾಕಿದ್ದೀನಿ ರುಬ್ಬೋದಕ್ಕೆ, ಏನೇನು ಹುರ್ಕೊಳ್ಳೋದಕ್ಕೆ ಹಾಕಿದ್ದೀನಿ ಅನ್ನೋದನ್ನ ನೀವು ಕರೆಕ್ಟಾಗಿ ನೋಡ್ಕೊಂಡು ಮಾಡಿಕೊಂಡ್ರೆ ಈ ಸಾಂಬಾರು ಅದ್ಭುತವಾಗಿರುತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ ಇದು ಗೊತ್ತಾಗಲಿಲ್ಲ ಏನು ಹಾಕಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟ್ಸ್ ಹಾಕಿ, ನಾನು ಅದನ್ನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಇನ್ನೊಂದು ಸಲ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ, ಎಲ್ಲರ ಮನೇಲೂ ಇಲ್ಲ ನಮ್ಮ ಮನೇಲಿ ಮಾತ್ರ ಅಂತ ಗೊತ್ತಿಲ್ಲ. ನಾನು ಏನೇ ಮಾಡಿದ್ರೂ ನನ್ನ ಗಂಡಂಗೆ ಮಾತ್ರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಲ್ಲ, ಎಲ್ರಿಗೂ ಇಷ್ಟ ಆಗಿರುತ್ತೆ, ಬಟ್ ಎಲ್ಲಾದರೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಬಟ್ ನನ್ನ ಗಂಡ ಮಾತ್ರ ಹೋಗ್ಲಲ್ಲ. ಏನು ಬಿಟ್ರೆ ಅವ್ರ ಮನೆ ಗಂಟು ಹೋಗ್ಬಿಡೋದ ಅನ್ನೋ ಥರ ಆಡ್ತಾರೆ. ಏನಾದರೂ ಕೇಳಿದ್ರೆ ಎಲ್ಲರೂ ಇಷ್ಟ ಆಯಿತು ಅಂತ ಹೇಳ್ತಾರೆ, ನೀವು ಮಾತ್ರ ಏನು ಹೇಳಲ್ಲ ಅಂತ ಕೇಳಿದಾಗ ಏನು ಹೇಳ್ತಾರೆ ಅಂದರೆ, ಅಯ್ಯೋ ನಿಂಗೆ ಹೇಳ್ಬಿಟ್ರೆ ನಿಂಗೆ ಕೊಂಬಂದುಬಿಡುತ್ತೆ, ಮತ್ತು ನೆಕ್ಸ್ಟ್ ಡೇ ಹಾಳು ಮಾಡಿಬಿಡ್ತೀಯಾ, ಅದಕ್ಕೆ ಹೇಳಲ್ಲ ಅಂತ. ಹೇಳ್ಬಿಟ್ರೆ ನಾವು ನೆಕ್ಸ್ಟ್ ಡೇ ಹಾಳು ಮಾಡಿಬಿಡ್ತೀವ, ಇನ್ನೂ ಚೆನ್ನಾಗಿ ಮಾಡ್ತೀವಪ್ಪ. ಇನ್ನು ನನಗೆ ಒಂದೊಂದು ಸಲ ಅಂತೂ ರೇಗಿಸ್ತಿರ್ತಾರೆ, ಬರೋ ಸಿಟ್ಟಿಗೆ ಏನು ಅನ್ಸುತ್ತೆ ಅಂದರೆ ನೆಕ್ಸ್ಟ್ ಟೈಮ್ ಅಡುಗೆನೇ ಚೆನ್ನಾಗಿ ಮಾಡಿಕೊಡ್ಬಾರ್ದು ಅಂತ. ಆದರೂ ಏನು ಮಾಡೋದು, ಗಂಡ ಅಲ್ವಾ. ಈ ಥರ ಬೇಕು ಅಂದರೆ ನೀವು ನನ್ನ ಪೇಜ್ನ